ಇನ್ನು ಆತ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ. ಉದ್ಯೋಗ ಅರಸಿಕೊಂಡು ಕಲಬುರಗಿಗೆ ಬಂದಿದ್ದ. ಬೆಳಿಗ್ಗೆ ಮಾಂಸದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಹೊತ್ತಲ್ಲಿ ಪಾಕಿಸ್ತಾನದ ಜೊತೆ ನಂಟಿನಲ್ಲಿ ಇರ್ತಿದ್ದ. ಉತ್ತರ ಪ್ರದೇಶ ಎಟಿಎಸ್ ತಂಡ ಹಾಗೆ ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಆರೋಪಿ ಲಾಕ್ ಆಗಿದ್ದು ಗುಪ್ತ ಸ್ಥಳದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಉತ್ತರ ಪ್ರದೇಶ ಟು ಕಲಬುರಗಿ ಪಾಕ್ ಲಿಂಕ್. ಬೆಳಗ್ಗೆ ಫ್ಯಾಕ್ಟರಿಯಲ್ಲಿ ಕೆಲಸ, ರಾತ್ರಿ ಪಾಕ್ ಜೊತೆ ನಂಟು. ರಾಜ್ಯದಲ್ಲಿ ಪೊಲೀಸರು ಆಪರೇಷನ್ ಬಾಗ್ಲಾ ಹೆಸರಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದರ ಮಧ್ಯೆ ಇದೀಗ ಕಲಬುರಗಿಯಲ್ಲಿ ಪಾಕಿಸ್ತಾನದ ಜೊತೆ ನಂಟು ಹೊಂದಿದ್ದ ಆರೋಪಿ ಪತ್ತೆಯಾಗಿದ್ದಾನೆ. ಕಲಬುರಗಿ ತಾಲೂಕಿನ ಮಾಲಗತ್ತಿ ಗ್ರಾಮದ ಹೊರವಲಯದಲ್ಲಿರುವಂತಹ ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಉತ್ತರ ಪ್ರದೇಶ ಮೂಲದ ಸಮೀರ್ ಎಂಬಾತನನ್ನ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಅಸಲಿಗೆ ಉತ್ತರ ಪ್ರದೇಶದಿಂದ ಕೆಲಸ ಅರಸಿ ಬಂದಿದ್ದ ಸಮೀರ್ ಏಜೆನ್ಸಿ ಮೂಲಕ ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಬೆಳಗ್ಗೆ ಮಾಂಸದ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದವನು ರಾತ್ರಿ ಆದರೆ ಸಾಕು ವಾಟ್ಸ್ಆಪ್, ಫೇಸ್ಬುಕ್ ಜೊತೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಿರಂತರವಾಗಿ ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿರ್ತಾ ಇದ್ದ. ಕೇಂದ್ರ ಗುಪ್ತಚರ ಇಲಾಖೆ ಉತ್ತರ ಪ್ರದೇಶದ ಎಸ್ಐಟಿ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದೆ. ಕಲಬುರಗಿಗೆ ಬಂದ ಯುಪಿ ಎಸ್ಐಟಿ ತಂಡ ಸ್ಥಳೀಯ ಪೊಲೀಸರ ನೆರವಿನಿಂದ ಆರೋಪಿ ಸಮೀರ್ನನ್ನ ಬಂಧಿಸಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಉತ್ತರ ಪ್ರದೇಶದ 23 ವರ್ಷದ ಯುವಕನನ್ನ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ ಅನುಮಾನಾಸ್ಪದ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವನನ್ನು ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಿದಾಗ ದೇಶ ವಿರೋಧಿ ಕೆಲವು ಸಾಮಾಜಿಕ ಜಾಲತಾಣಗಳ ಒಂದು ಅಕೌಂಟ್ಸ್ಗಳನ್ನು ಫಾಲೋ ಮಾಡುವುದು ಮತ್ತು ಅವರ ಸಂಪರ್ಕದಲ್ಲಿರುವುದರ ಬಗ್ಗೆ ಖಚಿತ ಆಗುತ್ತೆ. ಆ ಒಂದು ಪ್ರಾಥಮಿಕವಾಗಿ ವಿಚಾರಣೆಗೊಳಪಡಿಸಿದಾಗ ಏನು ಖಚಿತ ಆಗಿದೆ, ಆ ಒಂದು ಹಿನ್ನೆಲೆಯಲ್ಲಿ ಅವನ ಮೇಲೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಅವನನ್ನು ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರಿತಾ ಇದೆ. ಶಂಕಿತ ಸಮೀರ್ ಪಾಕಿಸ್ತಾನದ ಜೊತೆ ನಂಟು ಹೊಂದಿದ್ದಲ್ಲದೆ ಪಾಕ್ನ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡುವುದಕ್ಕೆ ಮುಂದಾಗಿದ್ದ. ಕಳೆದ ಹಲವು ದಿನಗಳಿಂದ ಸತತವಾಗಿ ಮಾನಿಟರಿಂಗ್ ಮಾಡುವುದರ ಜೊತೆಗೆ ದೇಶ ವಿರೋಧಿ ಸಾಮಾಜಿಕ ಜಾಲತಾಣಗಳ ಜೊತೆ ನಿರಂತರ ಸಂಪರ್ಕ ಹೊಂದಿರುವ ಮಾಹಿತಿ ಮೇರೆಗೆ ಯುಪಿ ಎಟಿಎಸ್ ತಂಡ ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ಸಮೀರ್ ರೂಮ್ ಮೇಲೆ ದಾಳಿ ಮಾಡಿದೆ. ಬಳಿಕ ಆತನನ್ನು ವಶಕ್ಕೆ ಪಡೆದು ರೂಮ್ ಪರಿಶೀಲಿಸಿದಾಗ ಕೆಲವೊಂದಿಷ್ಟು ಮ್ಯಾಪ್ಗಳು ಪತ್ತೆಯಾಗಿವೆ. ಅದನ್ನು ಕೂಡ ಎಟಿಎಸ್ ತಂಡ ವಶಪಡಿಸಿಕೊಂಡು ವಿಚಾರಣೆ ನಡೆಸಲು ಮುಂದಾಗಿದೆ. ಬಳಸ್ತಾ ಇದ್ದ ಮೊಬೈಲ್ ಫೋನ್ ಅದನ್ನು ಕೂಡ ನಾವು ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಈಗ ಅದನ್ನು ಡಿಟೇಲ್ಡ್ ಆಗಿ ನಾವು ಡಿಜಿಟಲ್ ಮತ್ತು ಫೋರೆನ್ಸಿಕ್ ವಿಶ್ಲೇಷಣೆಗೆ ಈಗಾಗಲೇ ನಾವು ಅದನ್ನು ತನಿಖೆಗೆ ಒಳಪಡಿಸಬೇಕಾಗಿದೆ. ಅದರ ಬಂದ ನಂತರ ಇದು ಬೇರೆ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಬೇರೆ ಯಾರಾದರೂ ಇವನು ಗುಂಪನ್ನು ಮಾಡ್ತಾ ಇದ್ನ ಮತ್ತು ಇತರೆ ಏನಾದರೂ ಆ್ಯಕ್ಟಿವಿಟಿ ಇತ್ತ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಸಂಪೂರ್ಣವಾಗಿ ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ತೀವಿ. ಸದ್ಯ ಬಂಧಿತ ಸಮೀರ್ನನ್ನ ಎಟಿಎಸ್ ತಂಡ ಕಲಬುರಗಿ ಪೊಲೀಸರು ಜಂಟಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಬಂಧಿತ ಆರೋಪಿ ಯಾರೆಲ್ಲ ಜೊತೆ ಸಂಪರ್ಕ ಹೊಂದಿದ್ದ, ಯಾವ ರೀತಿಯ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅನ್ನೋದರ ಬಗ್ಗೆ ತನಿಖೆಯ ನಂತರ ಮತ್ತಷ್ಟು ರೋಚಕ ಕಹಾನಿ ಬಯಲಾಗಬೇಕಿದೆ.